ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಕನಕಪುರ ರೋಡ್ ಅಲ್ಲಿ ಬರುವಂತಹ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿ ನಮಗೆ 1 ಎಕರೆ 2 ಕುಂಟೆ ಪಾಣಿಲಿರೋದು, ಜೊತೆಗೆ 5 ಕುಂಟೆಗಳು ಎಕ್ಸ್ಟ್ರಾ ಲ್ಯಾಂಡ್ ಇರುವಂತಹ ಒಂದು ಗ್ರೀನ್ ಬೆಲ್ಟ್ ನಮಗೆ ಮಾರಾಟಕ್ಕೆ ಬಂದಿದೆ. ಇದು ಫಾರ್ಮ್ ಹೌಸ್ ಮಾಡ್ಕೊಳ್ಳಕ್ಕೆ 7 ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಈ ಲ್ಯಾಂಡ್ ಪಕ್ಕದಲ್ಲಿ ನಮಗೆ ಇನ್ನೊಂದು ಲ್ಯಾಂಡ್ ಇದೆ. ಆ ಲ್ಯಾಂಡ್ ಪಕ್ಕದಲ್ಲಿ ನಮಗೆ ಸುವರ್ಣಮುಖಿ ರಿವರ್ ಇರುವಂತದ್ದು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. 1 ಎಕರೆ 2 ಕುಂಟ ಪಾಣಿಲಿರೋದು, ಪ್ಲಸ್ 4 ರಿಂದ 5 ಕುಂಟ ಎಕ್ಸ್ಟ್ರಾ ಜಾಗ ಕೂಡ ನಮಗೆ ಸಿಗ್ತಾ ಇರುವಂತದ್ದು ರಿವರ್ ಪಕ್ಕದಲ್ಲೇ. ಹಾಗೆ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಪಕ್ಕದಲ್ಲಿ ಈ ಪ್ರಾಪರ್ಟಿ ಇದೆ. ಟೋಟಲ್ ನಮಗೆ ಈ ಲ್ಯಾಂಡ್ ಇಂದ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ 2 ರೂಟ್ ಇದೆ. ಒಂದು ರೂಟ್ ಬಂದು ನಮಗೆ ಜಸ್ಟ್ 500 ಮೀಟರ್ ಇದೆ. ಇನ್ನೊಂದು ಬಸ್ ರೂಟ್ ಬಂದ್ಬಿಟ್ಟು ನಮಗೆ 2 ಕಿಲೋಮೀಟರ್ ಒಳಗಡೆ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಹಾಗೆ ಆರವಳ್ಳಿ ವಿಲೇಜ್ ಏನಿದೆ, ಆರವಳ್ಳಿ ಪೊಲೀಸ್ ಸ್ಟೇಷನ್ ಪ್ಲಸ್ ಆರವಳ್ಳಿ ಬಸ್ ಸ್ಟಾಂಡ್ ಗೆ ಜಸ್ಟ್ ನಮಗೊಂದು 5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ರೋಡ್ ವಿಡ್ತ್ ನಮಗೆ 25 ಅಡಿ ರೋಡ್ ಇದೆ ವಿತ್ ಗೇಟು, ವಿತ್ ನಮಗೆ ಇಡೀ ಲ್ಯಾಂಡ್ ಗೆ ಫೆನ್ಸಿಂಗ್ ಹಾಕಿರೋದು ಕೂಡ ನೋಡಬಹುದು. ಹಾಗೆ ಎಂಟ್ರೆನ್ಸ್ ಗೆ ನಮಗೆ 1 BHK ಮನೆ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಜಾರ ಬಂಡಿ ಮಕ್ಕಳಾಟ ಆಡೋದಕ್ಕೆ, ಮತ್ತೆ ಫ್ಯಾಮಿಲಿ ಗ್ಯಾದರಿಂಗ್ ಗೋಸ್ಕರ ಸಿಟ್ಟಿಂಗ್ ಏರಿಯಾ ಕೂಡ ನಮಗೆ ಕಲ್ಲಲ್ಲಿ ಮಾಡಿರೋ ಸಿಟ್ಟಿಂಗ್ ಏರಿಯಾ ಕೂಡ ನೋಡಬಹುದು. ಇದು ಎಂಟ್ರೆನ್ಸ್ ರೋಡ್. ಈ ಸೈಡ್ ಇಂದನೇ ನಾವು ಲ್ಯಾಂಡ್ ಗೆ ಹೋಗಬೇಕಾಗಿರೋದು. ಆರವಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಗತ ಇದೆಲ್ಲ ಆರ್ಚ್ ಇಂದನೇ ನಾವು ಎಕ್ಸಾಕ್ಟ್ ಆಗಬೇಕು. ಇವಾಗ ಏನ್ ನೋಡ್ತಾ ಇದ್ದಾರೆ, ಇದು ನಮಗೆ ಸ್ಟವ್ ಕ್ರಾಫ್ಟ್ ಇಂಡಸ್ಟ್ರಿ ಬರುತ್ತೆ. ಸ್ಟವ್ ಕ್ರಾಫ್ಟ್ ಇಂಡಸ್ಟ್ರಿ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಅಲ್ಲೇ ನಮಗೆ ಈ ಪ್ರಾಪರ್ಟಿ ಇದೆ. ಎಂಟ್ರೆನ್ಸ್ ಗೇಟ್, ಇದು ಬಿಗ್ ಗೇಟು. ಲೆಫ್ಟ್ ಸೈಡ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಾಂಪೌಂಡ್ ಇದೆ. ಬಾರ್ಡರ್ ಫುಲ್ ನಮಗೆ ಫೆನ್ಸಿಂಗ್ ಹಾಕಿದ್ದಾರೆ. ಈ ಪ್ರಾಪರ್ಟಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ರೈಟ್ ಸೈಡ್ ಅಲ್ಲಿ ನಾರ್ತ್ ಈಸ್ಟ್ ದೇವ್ರ ಮೇಲೆ ಅಲ್ಲಿ ನಮಗೆ ಬೋರ್ವೆಲ್ ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಒಂದು ಲಾನ್ ತರ ಮಾಡಿದ್ದಾರೆ ಬಿಲ್ಡಿಂಗ್ ಹೋಗೋದಕ್ಕೆ. ಅದು ಬಂದು ನಮಗೆ 1 BHK ಹೌಸ್ ಬರುತ್ತೆ. ಅದ್ರ ಎಂಟ್ರೆನ್ಸ್ ಅಲ್ಲೇ ನಮಗೊಂದು ಚಿಕ್ಕದಕ್ಕೊಂದು ತೊಟ್ಟಿ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ, ಒಂದು ವಾಟರ್ ಸ್ಟೋರೇಜ್ ಗೋಸ್ಕರ. ಜಾರ ಬಂಡಿ ಮತ್ತೆ ಸಿಟ್ಟಿಂಗ್ ಏರಿಯಾ ನೋಡಬಹುದು. ಇದು ಮನೆ ಮುಂದೆಗಡೆ ನಿಂತ್ಕೊಂಡ್ರೆ ವ್ಯೂ ಪಾಯಿಂಟ್. ಇದು ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಆಲ್ರೆಡಿ ಮನೆಗೆ ಒಂದು ಮೀಟರ್ ಕೂಡ ನಮಗೆ ಅವೈಲೇಬಲ್ ಇದೆ. ಇದು ಬಂದು ನಮಗೆ ಮನೆ 1 BHK ಮನೆ ಬರುತ್ತೆ ವಿತ್ ಕಿಚನ್ ಏರಿಯಾ. ಹಾಲು ತುಂಬಾ ದೊಡ್ಡದಾಗಿದೆ. 2x4 ವಾಟರ್ ಫಿಲ್ಟರ್ಸ್ ನಮಗೆ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಈಗ ಇಲ್ಲಿ ಯಾರು ಮೇಂಟೈನ್ ಮಾಡದಿರೋದಕ್ಕೆ ಈ ತರ ಇದೆ. ಆರಾಮಾಗಿ ಒಬ್ರು ಸೆಕ್ಯೂರಿಟಿಯನ್ನು ಕೊಟ್ಟರೆ ಈ ಲ್ಯಾಂಡ್ ನ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಕೊಡ್ತಾರೆ. ನೋಡಿ ಕಿಚನ್ ಏರಿಯಾ, ಇದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದು ಕಾಮನ್ ಬಾತ್ರೂಮ್ ಇದೆ, ಒಂದು ಸ್ಟೋರ್ ರೂಮ್ ಕೂಡ ನಮಗೆ ಈ ಮನೆಯಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಸೂಪರ್ ಆಗಿ ಅಂದ್ರೆ ನಮಗೆ ತುಂಬಾ ಮೈನ್ ರೋಡ್ಗೆ ತುಂಬಾ ಹತ್ರದಲ್ಲಿದೆ. ಕನಕಪುರ ರೋಡ್ಗೆ 2 ವೀಲರ್ ಅಲ್ಲಿ ಹೋಗ್ತೀವಿ ಅಂದ್ರೆ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನಾವು ಕನಕಪುರ ರೋಡ್ ಹತ್ರ ಹೋಗಬಹುದು. ಆರವಳ್ಳಿಗೆ ಒಂದು 7 ಮಿನಿಟ್ಸ್ ಅಲ್ಲಿ ಆರವಳ್ಳಿ ಬಸ್ ಸ್ಟಾಪ್ ಹೋಗಬಹುದು. ಅಷ್ಟು ಹತ್ರದಲ್ಲೇ ನಮಗೆ ಈ ಪ್ರಾಪರ್ಟಿ ಇದೆ. 1 ಎಕರೆ 2 ಕುಂಟೆ ಪಾಣಿಲಿರುವಂತದ್ದು, ಪ್ಲಸ್ 5 ಕುಂಟೆ ಎಕ್ಸ್ಟ್ರಾ ನಮಗೆ ಲ್ಯಾಂಡ್ ಸಿಗುತ್ತೆ. ರಿವರ್ ಪಕ್ಕದಲ್ಲಿ ಈ ಲ್ಯಾಂಡ್ ಇರುವಂತದ್ದು. ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ 7 ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಏನಿದೆ, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ನಮಗೆ ಒಂದು 23 ರಿಂದ 25 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ. ಅಂದ್ರೆ ಆರವಳ್ಳಿಗೆ ಎಷ್ಟು ದೂರ ಇದೆಯಲ್ಲ, ಆರವಳ್ಳಿಯಿಂದ ಒಂದು 5 ಮಿನಿಟ್ಸ್ 2 ವೀಲರ್ ಅಲ್ಲಿ ನಮಗೆ ಜರ್ನಿ ಇದೆ ಈ ಪ್ರಾಪರ್ಟಿಗೆ. ಸದ್ಯ ಸಿಟಿಗೆ ಹತ್ರ ಅಂತಾನೆ ಹೇಳ್ಬೋದು. ವಿತಿನ್ 1 ಅವರ್ ಜರ್ನಿ, ಸಿಟಿಯಿಂದ 1 ಅವರ್ ಜರ್ನಿಲಿ ಈ ಫಾರ್ಮ್ ಹೌಸ್ಗೆ ನಾವು ಹೋಗ್ಬೋದು, ಅಷ್ಟು ಜಾಗ ಇದೆ. ಆಮೇಲೆ ಈ ಫಾರ್ಮ್ ಹೌಸ್ ಅಲ್ಲಿ ನಮಗೆ 25 ತೆಂಗಿನ ಮರಗಳಿದೆ, 600 ಅಡಿಕೆಗಳಿದೆ, ಆಮೇಲೆ ಒಂದು ಬೋರ್ವೆಲ್ ಇದೆ, 1 BHK ಮನೆ ಇದೆ, ಫುಲ್ ಫೆನ್ಸಿಂಗ್ ಹಾಕಿದ್ದಾರೆ, ಒಂದು ಬಿಗ್ ಗೇಟು, ಮತ್ತೆ 10+10 ಸ್ಟೋರ್ ರೂಮ್ ಕೂಡ ಇದೆ. ರಿವರ್ ಪಕ್ಕದಲ್ಲಿ ನಮಗೊಂದು ಸ್ಟೋರ್ ರೂಮ್ ಇದೆ, ಅದು ತೋರಿಸ್ತೀನಿ, ಲಾಸ್ಟಲ್ಲಿ ಬರುತ್ತೆ. ಆ ಸ್ಟೋರ್ ರೂಮ್ ಇದೆ. ಇನ್ ಕೇಸ್ ಏನಾದ್ರು ನಮಗೆ ಪಂಪ್ ಸೆಟ್ ಏನಾದ್ರು ಯೂಸ್ ಮಾಡಿ ರಿವರ್ ಇಂದ ನಾವು ವಾಟರ್ ನ ಲ್ಯಾಂಡ್ ತಗೊಳ್ತೀವಿ ಅಂದ್ರೂ ಕೂಡ ನಾವು ಮಾಡ್ಕೋಬಹುದು. ಅದಕ್ಕೂ ಕೂಡ ಪ್ರಾವಿಷನ್ ಇದೆ. ಅಕ್ಕಪಕ್ಕದಲ್ಲಿ ನಮಗೆ ಲೈಟ್ ಕಂಬಗಳು, ವಿದ್ಯುತ್ ಕಂಬಗಳೆಲ್ಲ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸ್ಟವ್ ಕ್ರಾಫ್ಟ್ ಗೆ ನಮಗೆ ಈ ಪ್ರಾಪರ್ಟಿಗೆ ನಮಗೆ ಲ್ಯಾಂಡ್ ಮಾರ್ಕ್ ಅಂದ್ರೆ ಸ್ಟವ್ ಕ್ರಾಫ್ಟ್ ಇಂಡಸ್ಟ್ರಿಯಲ್ ಏರಿಯಾ. ದೊಡ್ಡ ವೇರ್ ಹೌಸ್ ಗಳಿದೆ, ಪ್ರೆಸ್ಟೀಜ್ ಬಟರ್ಫ್ಲೈ ಮ್ಯಾನುಫ್ಯಾಕ್ಚರ್ ಮಾಡುವಂತ ದೊಡ್ಡ ವೇರ್ ಹೌಸ್ ಇದೆ. ಆ ವೇರ್ ಹೌಸ್ ಇಂದ ಜಸ್ಟ್ 1.5 ಒಳಗಡೆನೆ ಈ ಲ್ಯಾಂಡ್ ಇರುವಂತದ್ದು. ಹಾಗೆ ಈ ಲ್ಯಾಂಡ್ ಪಕ್ಕದಲ್ಲಿ ನಮಗೆ ಹುಳಿಗುಂಡನ ಹಳ್ಳಿ ಬರುತ್ತೆ. ಇದು ಜಸ್ಟ್ ಒಂದು 500 ಮೀಟರ್ ಇದೆ. ಆಮೇಲೆ ಏರೇಹಳ್ಳಿ ಪಕ್ಕದಲ್ಲಿ ಈ ಪ್ರಾಪರ್ಟಿ ಇರೋದು. ಈ ಪ್ರಾಪರ್ಟಿಯಿಂದ ಏರೇಹಳ್ಳಿ ಮಿಲ್ಕ್ ಡೈರಿಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಏರೇಹಳ್ಳಿ, ಗಾರೆಪಾಳ್ಯ, ಆಮೇಲೆ ಹುಳಿಗುಂಡನಹಳ್ಳಿ ಎಲ್ಲ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಹಾಗೆ ಈ ಪ್ರಾಪರ್ಟಿ ಪಕ್ಕದಲ್ಲಿ ಸುವರ್ಣಮುಖಿ ವಾಟರ್ ಫಾಲ್ಸ್, ಅಂದ್ರೆ ಸುವರ್ಣಮುಖಿ ರಿವರ್ ಇರೋದ್ರಿಂದ ವಾಟರ್ಗೆ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಸುವರ್ಣಮುಖಿ ಏನು ನಮಗೆ ವಾಟರ್ ಇದೆ, ಆ ಡ್ಯಾಮ್ ಇಂದ ಎಕ್ಸಾಕ್ಟ್ ಆಗಿ ಈ ಪೋರ್ಷನ್ಗೆ ನಮಗೆ ಜಸ್ಟ್ ಒಂದು 5 ಕಿಲೋಮೀಟರ್ ಇದೆ. ಬಟ್ ಅದು ರಿವರ್ ಏನಿದೆ, ರಿವರ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ವಾಟರ್ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಇಲ್ಲ. ಮೈನ್ ರೋಡ್ಗೆ ತುಂಬಾ ಹತ್ರ ಇದೆ. ಸಿಟಿಯಿಂದ 1 ಅವರ್ ಜರ್ನಿಗೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ ಸಿಗ್ತಾ ಇದೆ.
ಈ ಪ್ರಾಪರ್ಟಿದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಂಗೆ ಲೊಕೇಶನ್ ನಾನು ಮೆನ್ಷನ್ ಮಾಡಿರ್ತೀನಿ. ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತು ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಗೊತ್ತಿರೋರು ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಫ್ಯಾಮಿಲಿಗಳು ಏನಾದರೂ ಪ್ರಾಪರ್ಟಿಗಳನ್ನ ನೋಡ್ತಿದೆ ನನ್ನ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.